ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರು. ರೋಹಿತ್ ಬಳಗ 3ನೇ ಸಲ ICC ಚಾಂಪಿಯನ್ ಟ್ರೋಫಿ 2025 ಗೆದ್ದೇ ಬಿಟ್ಟು 4 ವಿಕೆಟ್ಗಳಿಂದ. ಇದು ಸಾಮಾನ್ಯ ಸಾಧನೆ ಅಲ್ಲ, ಆದರೆ ಗೆದ್ದಾಗ ಮತ್ತು ಹೊಗಳುವಂಥದ್ದು, ಬಿದ್ದಾಗ ತೆಗೊಳ್ಳುವಂಥದ್ದು ಅಲ್ಲ. ಯಾಕಂದರೆ ಸೋಲು ಗೆಲುವು ಎರಡು ಸಮಾನಾಂತರ. ಆದರೂ ನಮ್ಮ ಭಾರತ ತಂಡ 3 ಸಲ ಈ ಕಪ್ಪನ್ನು ಗೆದ್ದು ನಾವು ಜಗದಲ್ಲಿ ಸ್ಟ್ರಾಂಗ್ ಇದ್ದೀವಿ. ಇನ್ನೂ ಆಟದಲ್ಲಿ ಸಾಕಷ್ಟು ಅದು ನಮ್ಮಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಇದರಿಂದ ಬರುವಂಥದ್ದು ನಮ್ಮ ಆಸ್ಟ್ರೇಲಿಯಾ, ಅದು 2 ಸಲ ಗೆದ್ದು ICC ಚಾಂಪಿಯನ್ಶಿಪ್. ಇದು ಮತ್ತು ರನ್ನರ್ ಅಪ್ 2 ಸಲ ಆಗ್ಯದ ಭಾರತ ಸಾಧನೆ ಸ್ಥಾನದ 2 ಸಲ ರನ್ನರ್ ಅಪ್. ಒಂದು 2017 ಪಾಕಿಸ್ತಾನ ಗೆದ್ಕೊಂಡ್ಬಿಡ್ತು. ಇನ್ನೊಂದು 2000 ನ್ಯೂಜಿಲೆಂಡ್ ಗೆದ್ಕೊಂಡ್ಬಿಡ್ತು, ಆಗ ರನ್ನರ್ ಅಪ್ ಆಗಿದ್ದು. ಹೀಗಾಗಿ ಈ ICC ಕಪ್ದಲ್ಲೇ ICC ಚಾಂಪಿಯನ್ಶಿಪ್ ಟ್ರೋಫಿಯಲ್ಲೇ ಭಾರತದ ಪ್ರಭಾವಳಿ ಸಾಕಷ್ಟದ. ಹೀಗಾಗಿ ಈ ಭಾರತದ ಕಡೆಗೆ ಎಲ್ಲರ ನೋಟ. ಇಂತಹ ಸಂದರ್ಭದಲ್ಲೇ ಭಾರತ ತನ್ನ ಗೆಲುವನ್ನು ಸಾಧಿಸಿದ. ಅದರ ಜೊತೆಗೆ ಇಡೀ ಭಾರತದ ಕ್ರಿಕೆಟ್ ಪ್ರಿಯರಿಗೆ ರಸದೌತ ನೀಡಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಈ ಸಲನೂ ಒಳ್ಳೆಯ ತಂಡಗಳು ಬಂದಿದ್ದು, ಸಾಮಾನ್ಯ ತಂಡಗಳಿರಲಿಲ್ಲ. ಎಲ್ಲರೂ ಬರಿಷ್ಠ 8 ತಂಡಗಳು. ಆ 8 ತಂಡಗಳಲ್ಲೇ ವಿಶೇಷವಾಗಿ ಈ ಸಲನೂ ತಾವು ಗೆಲ್ಲಬಹುದು ಅನ್ನುವಂಥ ದೃಷ್ಟಿಕೋನದಿಂದ ಪಾಕಿಸ್ತಾನ ಸಾಕಷ್ಟು ಪ್ರಯತ್ನ ಮಾಡಿ ದುಬೈ ಮತ್ತು ಪಾಕಿಸ್ತಾನದಲ್ಲಿ ಈ ಸಲ ICC ಕಪ್ ಇಟ್ಟುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿತ್ತು. ಆದರೆ ಈ ಗುಂಪು ಹಂತದಲ್ಲಿ ಹೊರ ಹೋಗುವಂಥ ಪ್ರಸಂಗ ಬಂದಿದ್ದು ಅದು ಬೇರೆ ಮಾತು. ಏನೂ ಇರಲಿ, ಸೋಲು ಗೆಲುವು. ಇವತ್ತು ಸೋತಿದ್ದು ನಾಳೆ ಗೆಲ್ಲಬಹುದು, ನಾಳೆ ಗೆದ್ದಿದ್ದು ನಾಳೆ ಸೋಲ್ಬೋದು. ಅದು ಆಟದ ಒಂದು ಭಾಗ. ಗೆದ್ದಾಗ ನಾವು ಭಾಳಷ್ಟು ಹೊಗಳೆ ಭಾಳ ಎತ್ತರಕ್ಕೆ ಹೋಗ್ಬೇಕಂತೂ. ಈಗ ಸಮಯ ಏನದಪ್ಪ ಅಂದ್ರೆ, ಮತ್ತು ಈಗಾಗಲೇ ಹೇಳಿದಾಗ ಒಮ್ಮೆ ನಮ್ಮ ರೋಹಿತ್ ಅವರು ಗೆಲ್ತಾ ಇರ್ತಾರೆ, ಇನ್ನೊಮ್ಮೆ ನಮ್ಮ ವಿರಾಟ್ ಕೊಹ್ಲಿ ಅವರು ಗೆಲ್ತಾ ಇರ್ತಾರೆ, ಹಲವು ಸಲ ಬೀಳ್ತಾ ಇರ್ತಾರೆ. ಈ ಏಳು ಬೀಳು ಅವು ನಿರಂತರನ. ಆದರೆ ಅವ್ರಿಗೂ ವಯಸ್ಸಾಗ್ತಾ ಇದೆ ಅನ್ನೋದು ಮಾತ್ರ ಅಷ್ಟು ಸತ್ಯದ. ಯಾಕಂದರೆ ವಯಸ್ಸು ಯಾರನ್ನೂ ಇಟ್ಟುಕೊಳ್ಳೋದಿಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಮಾತಾಡಿದ್ದು ಅದು. ಇಂಥ ಸಂದರ್ಭದಲ್ಲೇ ಹೊಸ ರಕ್ತ ನಮ್ಮಲ್ಲಿ ಬೇಗ ಬರ್ತಾಯಿದೆ. ಹೊಸ ದಿನನಿತ್ಯ ಹೊಸ ಇನ್ವೆನ್ಷನ್ ಆಗ್ತಾ ಇದ್ದಾವೆ ಕ್ರಿಕೆಟ್ನಲ್ಲಿ. ಯಾಕಂದರೆ ಕ್ರಿಕೆಟ್ ಇವತ್ತು ಭಾರತದಲ್ಲಿ ಅತ್ಯಂತ ಹಣ ಗಳಿಸುವ ಕ್ಷೇತ್ರ ಆಗಿಬಿಟ್ಟದ. ಹೀಗಾಗಿ ಎಲ್ಲರೂ ಅದರಿಂದ ಸಾಕಷ್ಟು ಲಾಭ ಪಡ್ಕೋಬೇಕು ಅನ್ನೋದು ಯುವಕರ ಕನಸು. ನಾವು ಹೀರೋ ಆಗಬೇಕು, ಅದರಲ್ಲೇ ಗೆಲ್ಲಬೇಕು, ಎತ್ತರಕ್ಕೆ ಬೆಳಿಬೇಕು. ಆದರೆ ಹೇಳೋದು 11 ಸ್ಥಾನಗಳು. ದೊಡ್ಡ ದೇಶ, ದೊಡ್ಡ ಜನಸಂಖ್ಯೆ, ಹೆಚ್ಚು ಚೀನಾವನ್ನು ಮೀರಿಸಿದ್ವಿ ನಾವು. ಅದು ಲೆಕ್ಕ ಆಗಿದಾಗ ಇದನ್ನು ಆಡುವವರು ಕಡಿಮೆ, ನೋಡುವ ನಮ್ಮಲ್ಲಿ ಅನ್ನಿಸ್ಬೋದೇ ಭಾಳ ನೋಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ. ಹೌದು, ಭಾರತದಲ್ಲಿ ಕ್ರಿಕೆಟ್ ಎತ್ತರಕ್ಕೆ ಬೆಳೆದ. ಮತ್ತು ಕ್ರಿಕೆಟ್ ಆಗಲಿ ಇನ್ನುಳಿದ ಯಾವುದೇ ಆಟಗಳನ್ನಾಗಲಿ ವಿಶೇಷವಾಗಿ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಆಟಗಳು ನೋಡುವಂಥವ್ರು ಒಂದಿಷ್ಟು ಕೆಲವು ಜನ ಅಂತ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ, ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಅದಪ್ಪ ಅಂತಂದ್ರೆ, ಭಾಳಷ್ಟು ಜನ ನಾವು ತಿಳ್ಕೊಂಡಿರ್ತೀವಿ ಕೋಟಿಗಳಲ್ಲಿ ನೋಡ್ತಾರಪ್ಪ ಇದನ್ನು ಅಂತೇಳಿ. ಆದರೆ ಇಲ್ಲಿ ಇನ್ನೂ ಅಂದಾಜು ಮ್ಯಾಕ್ಸಿಮಮ್ 80 to 90% ಜನ ಕ್ರಿಕೆಟ್ನತ್ತ ಒಲವು ಬೆಳೆದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕೆ ಬೆಳೆದಿಲ್ಲ ಅಂತಂದರೆ, ಅದಕ್ಕೆ ಬೇಕಾಗುವಂಥ ಪರಿಸರಗಳು ಆ ಪ್ರಮಾಣದಲ್ಲಿಲ್ಲ. ಮಧ್ಯಮ ವರ್ಗದ ಮಕ್ಕಳು ಏನೋ ಪ್ರಯತ್ನ ಮಾಡಿ ಸೆಲೆಕ್ಷನ್ ಆಗವು. ಮತ್ತು ಅದರಲ್ಲೂ ಭಾಳ ಬಿದ್ದಂಥ ಸಮುದಾಯಗಳಿಂದ ಮೇಲೆದ್ದು ಬರುವಂತೆ ಭಾಳ ಕಷ್ಟ. ಎಲ್ಲೋ ಒಂದು 11 ಸ್ಥಾನಗಳಲ್ಲಿ ಸ್ಥಾನ ಪಡೆಯುವಂತೆ ಭಾಳ ಕಷ್ಟ ಆಗಿ ಹೋಗ್ಬಿಟ್ಟದ. ಮತ್ತು ಇದರಲ್ಲೂ ಸಹಿತ ಜಾತಿ ರಾಜಕಾರಣ, ದುಡ್ಡಿನ ರಾಜಕಾರಣ, ದುಡ್ಡು ಇರ್ತದೆ. ಆದರೆ ಈ ಸಂದರ್ಭದಲ್ಲಿ ಅದನ್ನು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇದೆ. ಆದರೆ ಇವರಿಗೂ ಸಹಿತ ಅವಕಾಶ ಹೋಗುವಂಥದ್ದು ಆಗಲಿ ಅಂತೇಳಿ. ಇನ್ನು ಮೋಸ್ಟ್ ಪ್ರಾಬಬ್ಲಿ ಈಗಿನ ಒಂದು ಸ್ಪರ್ಧೆಯನ್ನು ನೋಡಿದಾಗ, ಒಂದು ಕಾಂಪಿಟೇಷನ್ ನೋಡಿದಾಗ, ನೀನೇನೋ 4 ಜನ ಸ್ಪಿನ್ನರ್ಗಳನ್ನ ಉಪಯೋಗ ಮಾಡಿಕೊಂಡು ಗೆದ್ದಿದ್ದು ಸಹಿತ ಅಷ್ಟೇ ಗಮನಾರ್ಹದ. ಯಾಕಪ್ಪ ಅಂತಂದರೆ, ಈ 12 ವರ್ಷಗಳ ನಂತರ ವಿಶೇಷವಾಗಿ ಗೆದ್ದಂಥ ಈ ಕಪ್ ಏನಪ್ಪ ಅಂದ್ರೆ ಭಾಳ ಸ್ಮರಣೀಯ. ಅದಕ್ಕೆ ಕಾರಣ ಇಷ್ಟ. ಯಾಕಪ್ಪ ಅಂತಂದ್ರೆ, ಈ ಒಂದು
ಏನಪ್ಪ ಅಂತಂದ್ರೆ ಕ್ರೀಡಾಂಗಣದಲ್ಲ ನ್ಯೂಜಿಲೆಂಡ್ ಅಂತ ಬಲಿಷ್ಠ ತಂಡವನ್ನು, ನ್ಯೂಜಿಲೆಂಡ್ ಯಾವತ್ತಿದ್ರೂ ಬಲಿಷ್ಠ, ಸಮಾಧಾನ, ಜೊತೆಗೆ ಗುರಿಯತ್ತ ಓಡುವಂಥ ಅದರಲ್ಲೂ ಸಭ್ಯ ಜನರು ಆಡುವಂಥ ಕ್ರಿಕೆಟ್ ನ್ಯೂಜಿಲೆಂಡದಲ್ಲೇ. ಇನ್ನುಳಿದ ಕಡೆ ಆಸ್ಟ್ರೇಲಿಯಾ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಒಂದಿಷ್ಟು ಅಲ್ಲಿ ತಕರಾರ ತಂಟೆ ಮತ್ತೆಲ್ಲೂ ಇರ್ತಾವೆ, ಅಬ್ಯೂಸಿಂಗ್ ವ್ಯವಹಾರಗಳು ನಡೀತಾ ಇರ್ತಾವೆ. ಆದ್ರೆ ನ್ಯೂಜಿಲೆಂಡಿಗರು ಏನೋ ನಮ್ಮ ಒಂದಿಷ್ಟು ಅನ್ಯಾಯ ಆದರೂ ಸಹಿತ ಸರ್ ಮಾಡೋ ಶಕ್ತಿ ಅವ್ರಲ್ಲಿ ಭಾಳದ. ಅವರು ಇವತ್ತು ಗೆಲ್ತೀವಿ ಅನ್ನುವಂಥ ಒಂದು ದೃಷ್ಟಿಗಳು ಆಡುವಂಥ ಅವರು ಆವತ್ತಿನ ಒಂದು ಹೋರಾಟ ಅದು ಸಹ ಸ್ಮರಣೀಯ. ಯಾಕಂದರೆ ಫೀಲ್ಡಿಂಗ್ದಲ್ಲೇ ಭಾಳ ಬಲಿಷ್ಠ ತಂಡ ಆಗಿ ಹೋಗಿಬಿಟ್ಟದೆ ಇವತ್ತು. ಆದರೂ ಕ್ಯಾಚ್ಗಳು ಬಿಟ್ಟಿದ್ದನ್ನು ನಾವು ಮೆರಲಿಕ್ಕೆ ಆಗೋದಿಲ್ಲ. ಕ್ಯಾಚ್ ಒಂದೆರಡು ತಪ್ಪಿದ್ರೆ ಅಂತೇಳಿ ವೀಕ್ ಅಂತ ನಾವು ಅಲ್ಲಿಕ್ಕೂ ಆಗೋದಿಲ್ಲ. ಒಟ್ಟಾರೆಯಾಗಿ ಒಂದು ಬಲಿಷ್ಠ ಫೀಲ್ಡಿಂಗ್ ಹೊಂದಿದಂತಹ ಮತ್ತು ಬೌಲರ್ ಮತ್ತು ಸದೃಢ ಶರೀರಗಳನ್ನು ಹೊಂದಿದಂತಹ ಈ ನ್ಯೂಜಿಲೆಂಡಿಗರು ಸೋತಿದ್ದು ಹೇಗಪ್ಪ ಅನ್ನೋದು ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇನ್ನು ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಕೇವಲ ಫಾಸ್ಟ್ ಬಾಲ್ನಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನ ಎಲ್ಲ ನಮ್ಮನೆ ಆಟಗಳನ್ನ ನೋಡ್ತಾ ಇದ್ದಾರೆ ಕ್ರಿಕೆಟಲ್ಲಿ. ಸ್ಪಿನ್ನು ಅವ್ರಿಗೆ ಬೇಕು, ಫಾಸ್ಟು ಬೇಕು, ರನ್ನು ಬರ್ತಾ ಇರಬೇಕು, ಅದೇ ಕಾಲಕ್ಕೆ ವಿಕೆಟು ಬೀಳ್ತಾ ಇರಬೇಕು. ಹೇಗೆ ಅದೇ ಒಂದು ಮಜಾ ಇರ್ತದೆ. ಆ ಮಜಾ ಇವತ್ತು ದುಬೈದ ಕ್ರೀಡಾಂಗಣದಲ್ಲಿ ಆಯಿತು ಅಂತ ಹೇಳಬೇಕಾಗ್ಯದ. ಇನ್ನು ಸೋಲಿಗೆ ನ್ಯೂಜಿಲೆಂಡ್ದವ್ರು ಏನೋ ಕಾರಣ ಹುಡುಕ್ಬೋದು, ಗೆಲುವಿಗೆ ಏನೋ ಕಾರಣ ಹುಡುಕ್ಬೋದು, ಕಾರಣಗಳು ಸಾಕಷ್ಟು ಹುಡುಕ್ಬೋದು. ಆದರೆ ಕಾರಣ ಹುಡುಕೋದ್ರಿಂದಲೂ ಎಲ್ಲಿ ಕಾರಣ ಹುಡುಕಿ ಅದೇನು ತಪ್ಪಾಗಿದೆ ತಿದ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತಾ ಹೋಗುವಂಥದ್ದು ಒಳ್ಳೆಯ ಸ್ವಭಾವ ಆಗಲಿಕ್ಕಿಲ್ಲ ಅನ್ನೋ ಸಹಿತ ನಾವು ಸ್ಮರಿಸಬೇಕಾಗ್ಯದ. ಒಟ್ಟಾರೆಯಾಗಿ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜೊತೆಗೆ ಜಡೇಜಾ ಇವರ ಕ್ರಿಕೆಟ್ ಜೀವನದ ಕೊನೆಯ ದಿನಗಳು ಬರ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ಇನ್ನೂ ಭಾಳ ದೊಡ್ಡ ಉದ್ದದ ಬದುಕದ. ಆ ಮತ್ತು ಬೇರೆ ಕ್ರಿಕೆಟ್ದಲ್ಲಿ ಆಯಿತು ಇನ್ನೊಂದು ವರ್ಷ 2 ವರ್ಷದಲ್ಲಿ ಅವರು ರಿಟೈರ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮತ್ತು ಇದರಲ್ಲಿ ಇನ್ನೂ ಕಾಣ್ತಾ ಇದೆ. ಇಲ್ಲ ಒಂದಿಷ್ಟು ಬೀಳು ಹೇಳ್ತೇನೆ ನಿಮಗೆ. ಒಮ್ಮೆ ವಿರಾಟ್ ಕೊಹ್ಲಿ ಯಶಸ್ವಿ ಆದರು, ಈಗ ನಮ್ಮ ಏನಪ್ಪ ರೋಹಿತ್ ಶರ್ಮಾ ಅವರು ಯಶಸ್ವಿ ಆದರು. ಆದರೆ ಹೊಸದಾಗಿ ನಮ್ಮಲ್ಲಿ ಶುಭ್ಮನ್ ಗಿಲ್ ಆಗಿರ್ಬೋದು, ಇನ್ನೂ ಹೊಸ ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಶ್ರೇಯಸ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ KL ರಾಹುಲ್ ಸಹಿತ ಇತ್ತೀಚೆಗೆ ತಮ್ಮ ಪರಿಪಕ್ವತೆಯನ್ನು ಆಡದಲ್ಲಿ ತೋರಿಸ್ತಾ ಇದ್ದಾರೆ. ಚೇಸಿಂಗ್ ಮಾಡೋದ್ರ ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ನಿನ್ನೆ ಭಾಳ ಸುಂದರವಾಗಿ ಮಾಡಿದರು. ಜೊತೆಗೆ ವಿಕೆಟ್ ಕೀಪಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೊಸದಾಗಿ ಬಂದಂಥ ಅಕ್ಷರ್ ಪಟೇಲ್ ಮತ್ತು ಬೌಲರ್ ಕುಲದೀಪ್ ಯಾದವ್ ಆಗಿರ್ಬೋದು, ಇನ್ನೊಬ್ಬರು ಭಾಳ ಉತ್ತಮವಾದ ಬೌಲರ್ ಇತ್ತೀಚೆಗೆ ಎದ್ದು ಬಂದಿದ್ದಾರೆ. ಅವರೇ ವರುಣ್ ಚಕ್ರವರ್ತಿ 45 ರನ್ ಕೊಟ್ಟು 2 ವಿಕೆಟ್ ತೊಗೊಂಡಿದ್ದಾರೆ. ಕುಲದೀಪ್ ಯಾದವ್ ಅವ್ರಿಗೆ ಸೀನಿಯರು, ಅವ್ರು 40 ಕೊಟ್ಟು 2 ವಿಕೆಟ್ ತೊಗೊಂಡಾರ. ಸ್ಪಿನ್ ಪಿಚ್ ಇರೋದ್ರಿಂದ ಸಹಜವಾಗಿ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗಿದೆ ಅಂತೇಳಿ ನಾವು ಹೇಳಿದರೂ ಸಹಿತ ಯಾವುದೇ ಪಿಚ್ ಆದರೂ ಆಡುವಂಥ ಕಲಾಕಾರಿಕೆಯನ್ನು ಎಲ್ಲ ಬ್ಯಾಟ್ರಿಗಳು ಪಡ್ಕೋಬೇಕಾಗ್ತದೆ. ಕೇವಲ ಇಲ್ಲ ಸ್ಪಿನ್ ಪಿಚ್ ಮಾಡಿದ್ರು ಅವ್ರು ಗೆದ್ದರು, ಫಾಸ್ಟ್ ಪಿಚ್ ಮಾಡಿದ್ರು ಅವ್ರಿಗೆ ಗೆದ್ದರು ಅನ್ನೋ ಗೆದ್ದರು ಇವು ವಾದಲ್ಲ. ಮತ್ತು ಸಹಜನ ಯಾರ್ಯಾರಿಗೆ ಎಂತೆಂಥ ಪಿಚ್ಗಳು ಬೇಕು ಅವ್ರು ಮಾಡಿಕೊಳ್ತಾರೆ. ಆ ಪಿಚ್ಚಲ್ಲಿ ಹೋಗಿ ಆಡೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಒಮ್ಮೆ ಪಾಕಿಸ್ತಾನದಾಗ ಅದರಲ್ಲೂ ಇಂಡಿಯಾ ಮತ್ತು ಪಾಕಿಸ್ತಾನದ ಜೋರು ಇರ್ತದೆ. ಆ ಸಂದರ್ಭದಲ್ಲಿ ಗವಾಸ್ಕರ್ ಅವರು ಕ್ಯಾಪ್ಟನ್ ಇದ್ದರು. ಆ ಸಂದರ್ಭದಲ್ಲೇ ಗವಾಸ್ಕರ್ ಅವರು ಒಳ್ಳೆಯ ಆಟವನ್ನು ಆಡಿದರು. ಪಿಚ್ಚ ನೋಡಿದವರು ಅವತ್ತು ಸ್ಪಿನ್ನರ್ಗೆ ಹೆಲ್ಪ್ ಆಗ್ತದಪ್ಪ ಅಂತಂದ್ರೆ ಆವತ್ತು ಬೇಕು ನಮ್ಮ ಇವರು ಆವತ್ತಿನ ಅಂಪೈರ್ ಅವ್ರು ಹೇಳ್ತಾಯಿದ್ರು ಬಾಲ್ ಹೆಂಗೆ ಹೋಗ್ತಾ ಇತ್ತಪ್ಪ ಅಂತಂದ್ರೆ, ಬಾಲ್ ಹೆಂಗೆ ಆಗ್ತಾಯಿದ್ವು ಅಂದ್ರೆ ಈ ಹಡಗಿನಲ್ಲಿ ಕ್ರಿಕೆಟ್ ಆಡಿದಂಗೆ ಇತ್ತು ಅಂತ. ಹೋರಾಡುವಷ್ಟು ಮಟ್ಟಿಗೆ ಎಲ್ಲಿ ಪಿದ್ದು ಎತ್ತು ಹೋಗ್ತು ಗೊತ್ತಾಗ್ತಾ ಇರಲ್ಲ. ಅದು ಪಾಕಿಸ್ತಾನಿ ಸ್ಪಿನ್ನರ್ಗಳು, ಅದರಲ್ಲೂ ಭಾರತೀಯ ಸ್ಪಿನ್ನರ್ಗಿದ್ದು ಉತ್ತಮವಾದ ಬೌಲಿಂಗ್ ಮಟ್ಟವನ್ನು ಹೊಂದಿದಂಥವ್ರು. ಅವ್ರು ಎದುರು ಭಾರತ ಸೋಯ್ತು ಆ ಮತ್ತು ಬೇರೆ. ಆದರೆ ಅವತ್ತು ಆಡಿದ್ದು ಗವಾಸ್ಕರ್ ಮೊದಲು ಬಂದಂಥವ್ರು ಕೊನೆವರೆಗೆ ಉಳಿದ್ರು. ಅವತ್ತೊಂದು ಇವತ್ತಿಗೂ ನನ್ನ ಟೈಟಲ್ ಏನಪ್ಪದ, ಪಾಕಿಸ್ತಾನ್ ಬೀಟ್ ಇಂಡಿಯಾ ಬಟ್ ನಾಟ್ ಗವಾಸ್ಕರ್ ಅಂತ. ಅದಕ್ಕೆ ಸ್ಪಿನ್ ಪಿಚ್ಚಲ್ಲಿ ಫಾಸ್ಟ್ ಪಿಚ್ಚಲ್ಲಿ ಯಾವ್ದು ಪಿಚ್ಚಲ್ಲಿ ಆ ಕಾರಣ ಹೇಳೋಕ್ಕಿಂತಲೂ ನಾವು ಗೆದ್ದಿದ್ದು ಸಮರ್ಪಕ್ಕಿದ್ದಂಗೆ ಸೋಲಿಗೂ ಸಹಿತ ಹೌದು ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ಸ್ಪಿನ್ನರ್ಗಳ ಸರಿಯಾಗಿ ಉಪಯೋಗ ಮಾಡಿದ್ರೆ ನಾವು ಗೆಲ್ಲಬೋದಿತ್ತು ಅಂತ ನ್ಯೂಜಿಲೆಂಡ್ರು ಅವರಂತೆ ಅಂದಿಲ್ಲ. ಇನ್ನೂ ಸ್ವಭಾವದಲ್ಲ ತಮ್ಮ ತಪ್ಪುಗಳನ್ನ ಮತ್ತು ನಾವು ಹೆಂಗೆ ಇರಬೇಕು ಅನ್ನೋದು ಕಲಿಯುವಂಥ ಒಬ್ಬ ಸಜ್ಜನ ಕ್ರಿಕೆಟಿಗರವರು ನ್ಯೂಜಿಲೆಂಡ್ದವರು. ಅವರಿಗೆ ಹ್ಯಾಟ್ಸಪ್ ಕೊಟ್ಟು ನಾವು ಗೆದ್ದಿದ್ದಕ್ಕೆ ನಮ್ಮ ರೋಹಿತ್ ಬೆಳಗಿಗೂ ಸಹಿತ ಹ್ಯಾಟ್ಸಪ್ ಹೇಳಿ ಈ ಗೆಲುವುಗಳು ನಿರಂತರವಾಗಿರಲಿ. ವರುಣ್ ಚಕ್ರವರ್ತಿಯಿಂದ ಬೌಲರ್ಸ್ಗಳು ಬರ್ತಾ ಇದ್ದಾರೆ, ಮತ್ತು ಒಳ್ಳೆಯ ಬ್ಯಾಟ್ಸ್ಮನ್ಗಳು ಬರ್ತಾಯಿದ್ದಾರೆ. ಶ್ರೇಯಸ್ ಅನ್ನುವಂಥವ್ರು, KL ರಾಹುಲ್ ಅಂಥವ್ರು ಅವ್ರಿಗೂ ಮಿಡಲ್ ಏಜಿಗೆ ಬಂದಿದ್ದಾರೆ. ಇನ್ನೂ ಅನೇಕರು ಒಳ್ಳೆಯ ಆಟಗಾರರು ಬಂದಿದ್ದಾರೆ. ಇವರೆಲ್ಲ ಕೂಡಿ ಹೊಸ ಟೀಮ್ ಮತ್ತು ಕಟ್ಟುವಂಥದ್ದು ಮತ್ತು ಹೊಸ ಚಾಂಪಿಯನ್ಸ್ ಆಗುವಂಥದ್ದು ಇದು ನಿರಂತರ ನಡೀತಾ ಇರಲಿ ಅಂತ ಹೇಳ್ತಾ ಈ ಗೆಲುವಿಗೆ ಮತ್ತೊಮ್ಮೆ ಹಾರೈಸ್ತಾ 3 ಸಲ ಈ ICC ಕಪ್ ಗೆದ್ದಂತಹ ಭಾರತ ಟೀಮ್ಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಈ ಕ್ರಿಕೆಟ್ ನೀವು ನೋಡಿರ್ಬೋದು. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿತಾರಾಮ್ ಇದು ಸತ್ಯದ ಕೈಗಳಿಗೆ ವಂದನೆಗಳು.